ನಮಸ್ಕಾರ. ಭಾರತದ ಸ್ಟಾಕ್ ಮಾರ್ಕೆಟ್ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಇದರ ಜೊತೆಗೆ ನಮ್ಮ ವಾಟ್ಸ್ಆಪ್, ಟೆಲಿಗ್ರಾಂನಂತಹ ಮೆಸೇಜಿಂಗ್ ಆಪ್ಸ್ಗಳಲ್ಲಿ ಒಂದು ಹೊಸ ರೀತಿಯ ಅಪಾಯ ಕೂಡ ಹೆಚ್ಚಾಗ್ತಿದೆ. ಹೌದು, ನಾವು ಮಾತಾಡ್ತಾ ಇರೋದು ಹೂಡಿಕೆ ವಂಚನೆಗಳ ಬಗ್ಗೆ. ವಂಚಕರು ನಮ್ಮ ಕಷ್ಟದ ದುಡ್ಡನ್ನ ಹೇಗೆಲ್ಲ ದೋಚೋಕೆ ಪ್ರಯತ್ನಿಸ್ತಾರೆ ಅಂತ ಇವತ್ತು ನಾವು ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಥರ ಆಗಿರ್ಬೋದು ಅಲ್ವಾ? ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಗೊತ್ತಿಲ್ಲದ ನಂಬರಿಂದ ಮೆಸೇಜ್ ಬರುತ್ತೆ. ಅದರಲ್ಲಿ ಸ್ಟಾಕ್ ಮಾರ್ಕೆಟ್ನಿಂದ ಲಕ್ಷ ಗಳಿಸುವ ಒಂದು ಸುವರ್ಣಾವಕಾಶದ ಬಗ್ಗೆ ಹೇಳಿರ್ತಾರೆ. ನೋಡೋಕೆ ತುಂಬಾನೇ ಆಕರ್ಷಕವಾಗಿ ಕಾಣಿಸ್ಬೋದು, ಆದ್ರೆ ಹುಷಾರ್, ಇದು ಅಪಾಯದ ಮೊದಲ ಹೆಜ್ಜೆ ಆಗಿರ್ಬೋದು. ಈ ರೀತಿಯ ಮೆಸೇಜ್ಗಳನ್ನ ನೋಡಿ. ಖಂಡಿತ ಲಾಭ, 95% ಆಕ್ಯುರಸಿ, ನಷ್ಟ ಅನ್ನೋ ಮಾತೇ ಇಲ್ಲ. ಈ ಥರದ ಮಾತುಗಳು ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಒಂದ್ ವಿಷಯ ನೆನ್ಪಿಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರೂ ಕೂಡ ಗ್ಯಾರಂಟಿ ರಿಟರ್ನ್ಸ್ ಕೊಡೋಕೆ ಸಾಧ್ಯನೇ ಇಲ್ಲ. ಇದು ನಿಜ ಆಗೋಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ಚೆನ್ನಾಗಿದ್ರೆ ಅದು ಬಹುಶಃ ನಿಜ ಅಲ್ವೇ ಅಲ್ಲ. ನಮಗೆ ಗೊತ್ತಿಲ್ಲದೆ ಬರುವ ಈ ಮೆಸೇಜ್ಗಳ ಉದ್ದೇಶ ಒಂದೇ: ಆದಷ್ಟು ಬೇಗ ಹಣ ಮಾಡಬೇಕು ಅನ್ನೋ ನಮ್ಮ ಆಸೆಯನ್ನೇ ಬಳಸ್ಕೊಳ್ಳೋದು. ವಂಚಕರಿಗೆ ಚೆನ್ನಾಗಿ ಗೊತ್ತು, ಸುಲಭವಾಗಿ ದುಡ್ಡು ಮಾಡೋ ಆಸೆ ಯಾರಿಗೆ ತಾನೇ ಇರಲ್ಲ. ಇದನ್ನೇ ಅವರು ತಮ್ಮ ಬಂಡವಾಳ ಮಾಡ್ಕೊಳ್ತಾರೆ. ಯಾಕೆ ಈ ವಂಚಕರು ಹೆಚ್ಚಾಗಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಅನ್ನೇ ಬಳಸ್ತಾರೆ? ಯಾಕಂದ್ರೆ ಸಿಂಪಲ್, ಈ ಆಪ್ಗಳ ಮೂಲಕ ಸಾವಿರಾರು ಜನರನ್ನು ಒಂದೇ ಸಲ ತಲುಪೋದು ತುಂಬಾ ಸುಲಭ. ಒಂದು ಇಮೇಲ್ಗಿಂತ ವಾಟ್ಸ್ಆಪ್ ಮೆಸೇಜ್ ಹೆಚ್ಚು ಪರ್ಸನಲ್ ಅನ್ಸುತ್ತೆ. ಇದರಿಂದ ಜನ ಬೇಗ ನಂಬಿಬಿಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಅವರನ್ನ ಪತ್ತೆ ಹಚ್ಚೋದು ಕೂಡ ಸ್ವಲ್ಪ ಕಷ್ಟ. ಸರಿ, ಹಾಗಾದ್ರೆ ಇದು ಹೇಗೆ ಕೆಲ್ಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಈ ಮೋಸದ ಜಾಲವನ್ನು ಅರ್ಥ ಮಾಡ್ಕೊಳ್ಳೋಕೆ ಅತಿ ಸಾಮಾನ್ಯವಾಗಿ ನಡೆಯುವ ಒಂದು ವಂಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನ ಪಂಪ್ ಮತ್ತು ಡಂಪ್ ಸ್ಕೀಮ್ ಅಂತ ಕರೀತಾರೆ. ಹೆಸರಲ್ಲೇ ಎಲ್ಲ ಇದೆ ನೋಡಿ. ಅಂದ್ರೆ ವಂಚಕರು ಒಂದು ನಿರ್ದಿಷ್ಟ ಸ್ಟಾಕ್ನ ಬೆಲೆಯನ್ನ ಕೃತಕವಾಗಿ ಏರಿಸ್ತಾರೆ, ಅಂದ್ರೆ ಪಂಪ್ ಮಾಡ್ತಾರೆ. ಬೆಲೆ ಚೆನ್ನಾಗಿ ಏರಿದ್ಮೇಲೆ ತಮ್ಮ ಹತ್ರ ಇರೋ ಎಲ್ಲಾ ಶೇರ್ಗಳನ್ನ ಮಾರ್ಬಿಡ್ತಾರೆ, ಅಂದ್ರೆ ಡಂಪ್ ಮಾಡಿ ಲಾಭ ಮಾಡ್ಕೊಳ್ತಾರೆ. ನೋಡಿ, ಈ ಮೋಸ ಮೂರೇ ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ವಂಚಕರು ಕಡಿಮೆ ಬೆಲೆ ಇರೋ ಅಷ್ಟೇನು ಫೇಮಸ್ ಅಲ್ಲದ ಕಂಪನಿಯ ಶೇರ್ಗಳನ್ನ ರಾಶಿ ಖರೀದಿ ಮಾಡ್ತಾರೆ. ಆಮೇಲೆ ಶುರುವಾಗುತ್ತೆ ನೋಡಿ ಅಸಲಿ ಆಟ. ಯೂಟ್ಯೂಬ್, ವಾಟ್ಸ್ಆಪ್, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಆ ಸ್ಟಾಕ್ ಬಗ್ಗೆ ರಹಸ್ಯ ಮಾಹಿತಿ ಇದೆ, ಕಂಪನಿಗೆ ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಇದನ್ನ ನಂಬಿ ನಮ್ಮಂತಹ ಸಾಮಾನ್ಯ ಹೂಡಿಕೆದಾರರು ಆ ಶೇರ್ಗಳನ್ನ ಕೊಂಡುಕೊಳ್ಳಕ್ಕೆ ಶುರು ಮಾಡಿದಾಗ ಬೆಲೆ ಗಗನಕ್ಕೇರುತ್ತೆ. ಸರಿಯಾದ ಸಮಯ ನೋಡಿ ವಂಚಕರು ತಮ್ಮ ಹತ್ತಿರ ಇದ್ದ ಎಲ್ಲಾ ಶೇರ್ಗಳನ್ನ ಮಾರಿಬಿಡ್ತಾರೆ. ಪರಿಣಾಮ, ಸ್ಟಾಕ್ ಬೆಲೆ ಪಾತಾಳಕ್ಕೆ ಕುಸಿಯುತ್ತೆ. ಹೊಸದಾಗಿ ದುಡ್ಡು ಹಾಕಿದವರೆಲ್ಲ ನಷ್ಟ ಅನುಭವಿಸ್ತಾರೆ. ಪಂಪ್ ಮತ್ತು ಡಂಪ್ ಅನ್ನೋದು ಒಂದೇ ಅಲ್ಲ, ಇನ್ನೂ ಹಲವಾರು ತಂತ್ರಗಳನ್ನ ಬಳಸ್ತಾರೆ. ಕೆಲವೊಬ್ರು ತಮಗೆ ಕಂಪನಿಯ ಒಳಗಿನ ಮಾಹಿತಿ ಗೊತ್ತು ಅಂತ ಹೇಳ್ಕೊಳ್ತಾರೆ. ಇನ್ನು ಕೆಲವರು ದೊಡ್ಡ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ತರ ಪೋಸ್ ಕೊಡ್ತಾರೆ. ಈಗ್ಲೇ ಖರೀದಿಸಿ, ಇಲ್ಲಾಂದ್ರೆ ಅವಕಾಶ ಕೈತಪ್ಪಿ ಹೋಗುತ್ತೆ ಅಂತ ಒತ್ತಡ ಕೂಡ ಹಾಕ್ತಾರೆ. ಇವೆಲ್ಲವೂ ವಂಚನೆಯ ಬೇರೆ ಬೇರೆ ಮುಖಗಳು ಅಷ್ಟೇ. ಇದೆಲ್ಲ ಸುಮ್ನೆ ಥಿಯರಿ ಅಂತ ಅನ್ಕೋಬೇಡಿ. ಈ ವಂಚನೆಗಳಿಂದಾಗಿ ಸಾಮಾನ್ಯ ಹೂಡಿಕೆದಾರರು ಜೀವನವನ್ನೇ ಹಾಳು ಮಾಡಿಕೊಂಡಿರೋ ಉದಾಹರಣೆಗಳಿದೆ. ನಿಜ ಜೀವನದಲ್ಲಿ ಇದರ ಪರಿಣಾಮ ಎಷ್ಟಿರುತ್ತೆ ಅಂತ ನೋಡೋಣ ಬನ್ನಿ. 1,97,00,000 ರೂಪಾಯಿ, ಇದೊಂದು ದೊಡ್ಡ ಮೊತ್ತ ಅಲ್ವಾ? ಈ ನಂಬರ್ ಹಿಂದೆ ಒಂದು ನೋವಿನ ಕಥೆ ಇದೆ. ಅಹಮದಾಬಾದ್ನ 88 ವರ್ಷದ ಒಬ್ಬ ನಿವೃತ್ತ ಚಾರ್ಟರ್ಡ್ ಅಕೌಂಟೆಂಟ್ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಂದ ಟಿಪ್ಸ್ ನಂಬಿ ಹಂತವಾಗಿ ಸುಮಾರು 2 ಕೋಟಿ ರೂಪಾಯಿ ಕಳ್ಕೊಂಡ್ರು. ವಂಚಕರು ಒಂದು ನಕಲಿ ವೆಬ್ಸೈಟ್ನಲ್ಲಿ ಲಾಭ ಆಗ್ತಾ ಇದೆ ಅಂತ ತೋರಿಸಿ ಅವರನ್ನು ಪೂರ್ತಿಯಾಗಿ ನಂಬಿಸಿಬಿಟ್ಟಿದ್ರು. ದೊಡ್ಡ ಹೆಸರುಗಳು ಕೂಡ ಇದರಲ್ಲಿ ಸಿಕ್ಕಿ ಹಾಕ್ಕೊಂಡಿದೆ ಎಂದೇ ನಂಬ್ತೀರಾ? ಈ ಪ್ರಕರಣ ನೋಡಿ. ಬಾಲಿವುಡ್ ನಟ ಅರ್ಷದ್ ವಾರ್ಸಿ ಮತ್ತು ಅವರ ಪತ್ನಿ ಮಾರಿಯಾ ಗೊರೆಟ್ಟಿ ಸೇರಿದಂತೆ ಒಟ್ಟು 45 ಘಟಕಗಳನ್ನ ಸೆಬಿ ಅಂದ್ರೆ ನಮ್ಮ ಸೆಕ್ಯೂರಿಟೀಸ್ ಬೋರ್ಡ್ ಮಾರುಕಟ್ಟೆಯಿಂದ ನಿಷೇಧಿಸಿತ್ತು. ಸಾಧನಾ ಬ್ರಾಡ್ಕಾಸ್ಟ್ ಅನ್ನೋ ಕಂಪನಿಯ ಷೇರುಗಳ ಬಗ್ಗೆ ತಪ್ಪುದಾರಿಗೆಳೆಯುವ ಯೂಟ್ಯೂಬ್ ವಿಡಿಯೋಗಳನ್ನ ಹಾಕಿ ಬೆಲೆಯನ್ನ ಕೃತಕವಾಗಿ ಏರಿಸಿ ಲಾಭ ಗಳಿಸಿದ್ದಾರೆ ಅನ್ನೋದು ಇವರ ಮೇಲಿದ್ದ ಆರೋಪ. ಸೆಬಿ ಇವರಿಂದ ಸುಮಾರು 42 ಕೋಟಿ ರೂಪಾಯಿಗಳ ಅಕ್ರಮ ಲಾಭವನ್ನ ಮುಟ್ಟುಗೋಲು ಹಾಕೊಂಡಿದೆ. ಸರಿ, ಇಷ್ಟೆಲ್ಲ ಕೇಳಿ ಭಯಪಡೋದು ಬೇಡ. ಬದಲಿಗೆ ನಾವು ಅಲರ್ಟ್ ಆಗಿರ್ಬೇಕು, ಸಶಕ್ತರಾಗಬೇಕು. ನಮ್ಮನ್ನು ನಾವು ಈ ವಂಚನೆಗಳಿಂದ ರಕ್ಷಿಸ್ಕೊಳ್ಳಕ್ಕೆ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ಏನು ಅಂತ ನೋಡೋಣ. ಈ ಕೆಲವು ಅಪಾಯದ ಸಂಕೇತಗಳನ್ನ ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೋಬೇಕು. ಯಾರಾದ್ರೂ ಗ್ಯಾರಂಟಿ ರಿಟರ್ನ್ಸ್ ಅಥವಾ ಅಸಾಧ್ಯ ಅನಿಸುವಷ್ಟು ಲಾಭದ ಭರವಸೆ ಕೊಟ್ರೆ, ತಕ್ಷಣವೇ ದುಡ್ಡು ಹಾಕಿ ಅಂತ ಒತ್ತಡ ಹಾಕಿದ್ರೆ, ತಮ್ಮ ಹತ್ತಿರ ಏನೋ ಸೀಕ್ರೆಟ್ ಮಾಹಿತಿ ಇದೆ ಅಂತ ಹೇಳಿದ್ರೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದ್ರೆ, ಖಂಡಿತವಾಗ್ಲೂ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಈ ಚಾಟ್ ನೋಡಿದ್ರೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ.
ವಂಚಕರು ತಿಂಗಳಿಗೆ 1000% ಲಾಭದ ಆಸೆ ತೋರಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ದೀರ್ಘಾವಧಿಯಲ್ಲಿ ನಮ್ಮ ಸ್ಟಾಕ್ ಮಾರುಕಟ್ಟೆ ಕೊಡುವ ಸರಾಸರಿ ವಾರ್ಷಿಕ ಆದಾಯ ಸುಮಾರು 12-15% ಅಷ್ಟೇ. ಈ ಹೋಲಿಕೆ ನಮ್ಮ ಕಣ್ಣು ತೆರೆಸುತ್ತೆ ಅಲ್ವಾ? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾರೋ ಒಬ್ಬರು ತಮಗೆಲ್ಲ ಗೊತ್ತು, ತಾವು ದೊಡ್ಡ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಂತ ಹೇಳಿದ ತಕ್ಷಣ ನಂಬಿಡೋಕಾಗತ್ತಾ? ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಅದಕ್ಕೆ ಒಂದು ಸಿಂಪಲ್ ಮತ್ತು ಅಧಿಕೃತ ದಾರಿಯಿದೆ. ಯಾವುದೇ ಸಲಹೆಗಾರರನ್ನ ನಂಬೋ ಮುಂಚೆ ಅವರು ಸೆಬಿಯಿಂದ ಮಾನ್ಯತೆ ಪಡೆದಿದ್ದಾರಾ ಅಂತ ಚೆಕ್ ಮಾಡಬೇಕು. ಇದಕ್ಕೇನ್ ಮಾಡಬೇಕು ಅಂದ್ರೆ, ಸೆಬಿಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ರೆಕಗ್ನೈಸ್ಡ್ ಇಂಟರ್ಮೀಡಿಯರೀಸ್ ಅನ್ನೋ ವಿಭಾಗದಲ್ಲಿ ಅವರ ಹೆಸರು ಅಥವಾ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಹುಡುಕಿ. ಅವರು ನಿಜವಾಗ್ಲೂ ರಿಜಿಸ್ಟರ್ ಆಗಿದ್ರೆ ಅವರ ವಿವರಗಳು ಅಲ್ಲಿ ಸಿಗತ್ತೆ. ನಿಜವಾದ ಸಲಹೆಗಾರರು ಇದನ್ನ ತೋರ್ಸೋಕೆ ಯಾವತ್ತೂ ಹಿಂಜರಿಯೋದಿಲ್ಲ. ಒಂದು ವೇಳೆ ನಾವು ಅನ್ಕೊಂಡ ಹಾಗೆ ಆಗದೇ ಇದ್ರೆ, ಅಂದ್ರೆ ಮೋಸ ಹೋದ್ರೆ ಅಥವಾ ಮೋಸ ಹೋಗ್ತಾ ಇದೀವಿ ಅಂತ ಅನುಮಾನ ಬಂದ್ರೆ ಏನ್ ಮಾಡ್ಬೇಕು? ಸುಮ್ನೆ ಕೂರೋದು ಖಂಡಿತ ಪರಿಹಾರ ಅಲ್ಲ. ಕೆಲವು ನಿರ್ದಿಷ್ಟ ಕ್ರಮಗಳನ್ನ ತಕ್ಷಣ ತೆಗೆದುಕೊಳ್ಬೇಕು. ಮೊದಲನೇ ಕೆಲ್ಸ, ವಂಚಕರ ಜೊತೆ ಮಾತಾಡೋದನ್ನ ತಕ್ಷಣ ನಿಲ್ಲಿಸಿ. ಎರಡನೇದು, ಅವರು ಕಳಿಸಿದ ಮೆಸೇಜ್ ಸ್ಕ್ರೀನ್ ಶಾಟ್ಗಳನ್ನ ಸಾಕ್ಷಿಯಾಗಿ ಇಟ್ಕೊಳ್ಳಿ. ಮೂರನೇದು, ಸರ್ಕಾರದ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ಗೆ ಅಥವಾ 1930 ಹೆಲ್ಪ್ಲೈನ್ಗೆ ಕರೆ ಮಾಡಿ ದೂರು ನೀಡಿ. ಇದು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ್ದಾದ್ರೆ ಸೆಬಿಯ ಸ್ಕೋರ್ಸ್ ಪೋರ್ಟಲ್ನಲ್ಲೂ ದೂರು ದಾಖಲಿಸಿ. ಹಾಗೆಯೇ ಈ ಥರದ ಅನುಮಾನಾಸ್ಪದ ಮೆಸೇಜ್ಗಳನ್ನ ಸರ್ಕಾರದ ಚಕ್ಷು ಪೋರ್ಟಲ್ನಲ್ಲೂ ಕೂಡ ರಿಪೋರ್ಟ್ ಮಾಡಬಹುದು. ಕೊನೆಯಲ್ಲಿ ಈ ಒಂದು ಮಾತು ತುಂಬಾ ಮುಖ್ಯ: ಜ್ಞಾನ ಮತ್ತು ಎಚ್ಚರಿಕೆ ಇವೆರಡೇ ನಮ್ಮ ದೊಡ್ಡ ಆಯುಧಗಳು. ಕುರುಡಾಗಿ ಯಾರನ್ನೂ ನಂಬೋಕೆ ಹೋಗ್ಬಾರ್ದು. ನಮ್ಮ ಹಣವನ್ನ ರಕ್ಷಿಸ್ಕೊಳ್ಳೋದು ನಮ್ಮ ಮೊದಲ ಜವಾಬ್ದಾರಿ. ಹಾಗಾಗಿ ಮುಂದಿನ ಸಲ ನಿಮ್ಗೆ ಇಂತಹ ಯಾವುದೇ ಹೂಡಿಕೆಯ ಸಲಹೆ ಸಿಕ್ಕಾಗ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಿ: ನಾವು ಆ ಟಿಪ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀವಾ ಅಥವಾ ನಾವೇ ಅವರ ವಂಚನೆಯ ಮುಂದಿನ ಟಾರ್ಗೆಟ್ ಆಗ್ತಾ ಇದೀವಾ? ಯೋಚಿಸಿ, ಸುರಕ್ಷಿತವಾಗಿ ಹೂಡಿಕೆ ಮಾಡಿ.